ಫ್ರೆಂಡ್ಸ್, ನಿಮಗೆಲ್ಲ ತಿಳಿದಿರುವ ಹಾಗೆ ಇನ್ನೇನು ಕೆಲವು ದಿನಗಳಲ್ಲಿ 7ನೇ ವೇತನ ಆಯೋಗದ ವರದಿ ಸರ್ಕಾರದ ಕೈ ಸೇರಲಿದೆ. ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಶ್ರೀ ಷಡಕ್ಷರಿಯವರು ದಿನಾಂಕ 6/3/2024ರಂದು ಆಯೋಗದ ಅಧ್ಯಕ್ಷರಾದ ಶ್ರೀ ಸುಧಾಕರ್ ರಾವ್ ರವರನ್ನು ಭೇಟಿಯಾಗಿ ವರದಿಯನ್ನು ಸಿದ್ಧಪಡಿಸಿ ಶೀಘ್ರವಾಗಿ ಸರ್ಕಾರಕ್ಕೆ ನೀಡಬೇಕು ಎಂದು ಮನವಿಯನ್ನು ಸಲ್ಲಿಸಿರುತ್ತಾರೆ. ಮಾರ್ಚ್ 15 ವರದಿ ಸಲ್ಲಿಕೆಗೆ ಕೊನೆಯ ದಿನಾಂಕವಾಗಿದೆ. ಫ್ರೆಂಡ್ಸ್, ಈ 7ನೇ ವೇತನ ಆಯೋಗದ ಪರಿಣಾಮ ರಾಜ್ಯ ಸರ್ಕಾರಿ ನೌಕರರ ಸಂಬಳದ ವೆಚ್ಚ 24%ಕ್ಕೆ ಏರಿಕೆಯಾಗಿದೆ. ಅಂದರೆ ಒಟ್ಟಾರೆ ಸುಮಾರು 15,431 ಕೋಟಿ ರೂಪಾಯಿ ಹೆಚ್ಚುವರಿ ಹೊರೆ ಸರ್ಕಾರದ ಮೇಲೆ ಬೀಳಲಿದೆ. ಸರ್ಕಾರದ ಅಂದಾಜಿನ ಪ್ರಕಾರ ಪರಿಷ್ಕೃತ ಸಂಬಳದ ವೆಚ್ಚ 2023-24 ಸಾಲಿನಲ್ಲಿ 65,000 ಕೋಟಿ ರೂಪಾಯಿ ಏರಿಕೆಯಾಗಿತ್ತು. 2022-23ರಲ್ಲಿ ರಾಜ್ಯ ಸರ್ಕಾರಿ ನೌಕರರ ಸಂಬಳದ ವೆಚ್ಚ 50,061 ಕೋಟಿ ರೂಪಾಯಿ ಇತ್ತು. 2023-24ನೇ ಸಾಲಿಗೆ ಈ ವೆಚ್ಚ 17% ಏರಿಕೆ ಕಂಡಿತ್ತು. ಇದೀಗ 2024-25ರ ಸಾಲಿನಲ್ಲಿ ಸಂಬಳದ ವೆಚ್ಚ 24% ಏರಿಕೆಯಾಗಲಿದೆ. ಅಂದರೆ 2024-25ರ ಆರ್ಥಿಕ ವರ್ಷದಲ್ಲಿ ಸರ್ಕಾರಿ ನೌಕರರ ಸಂಬಳಕ್ಕಾಗಿ ಸರ್ಕಾರ 80,434 ಕೋಟಿ ರೂಪಾಯಿ ಹಣವನ್ನು ತೆಗೆದಿಡಬೇಕಾಗಿದೆ. ಆದಷ್ಟು ಬೇಗ 7ನೇ ವೇತನ ಆಯೋಗದ ವರದಿಯು ಸಲ್ಲಿಕೆಯಾಗಲಿ ಮತ್ತು 7ನೇ ವೇತನವು ಜಾರಿಯಾಗಲಿ ಎಂದು ಆಶಿಸುತ್ತಾ, ಫ್ರೆಂಡ್ಸ್, ನಿಮಗೆಲ್ಲ ನನ್ನ ಮಾಹಿತಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ವಂದನೆಗಳು.